ನಮಸ್ತೆ. ನಮ್ಮ ಎಲ್ಲ ವಿಶ್ವಗ್ರಹ ಎಜು ಸೊಲ್ಯೂಷನ್ ಸಂಸ್ಥೆಯ ಇಸಿಒ ಆಗಿರ್ತಕ್ಕಂಥ ಶಿವು ಸರ್, ಡಾಕ್ಟರ್ ಶಿವು ಸರ್ ಬಡ ಮಕ್ಕಳಿಗೋಸ್ಕರ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಈಗ ಹಳ್ಳಿ ಜನ ಸಿಟಿಗೆ ಹೋಗಿ ಕಲಿಯೋಕ್ಕಾಗಲ್ಲ. 10-15 ಸಾವಿರ ರೂಪಾಯಿ ಕೊಟ್ಟು ಕಲಿದೇ ಇರತಕ್ಕಂತಹ ಜನಗಳು ಆಸೆ ಆಕಾಂಕ್ಷೆ ಇಟ್ಕೊಂಡು ಮಕ್ಕಳಿಗೆ ಓದಿಸ್ಬೇಕು ಮಾಡಬೇಕು ಅನ್ನೋ ಒಂದು ಛಲ ಇರುತ್ತೆ ತಂದೆ ತಾಯಿಗೆ. ಅವರು ನನಗಾಗಲ್ಲಪ್ಪ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಅಂತಿರ್ತಕ್ಕಂತಹ ಪೇರೆಂಟ್ಸು ಕೊರಗಲ್ಲಿ ಹಿಡ್ಕೊಂಡು ಹಳ್ಳಿ ಲೆವೆಲಲ್ಲೇ ಈ ಸಂಸ್ಥೆಯನ್ನು ಕ್ರಿಯೇಟ್ ಮಾಡಿದರೆ ಹಳ್ಳಿ ಮಕ್ಕಳು ಬಡ ಸಿಟಿಗೆ ಹೋದರೆ ಮುಂದೊಂದು ದಿನ ಪೇಪರ್ಸ್ ಆಗಲಿ ಲ್ಯಾಂಗ್ವೇಜಸ್ ಆಗಲಿ ಬರಿಬೇಕಾದ್ರೆ ನಾನು ಇದನ್ನು ಕಲ್ತಿಲ್ಲ, ಇದನ್ನು ಮಾಡಬಾರ್ದಾಗಿತ್ತು ಅಂತಂದು ಫೀಲ್ ಮಾಡದೇ ಇರ್ತಕ್ಕಂಥದ್ದು ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಶಿವು ಸರು ಈ ಸಂಸ್ಥೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಂದು ನಾನು ಸಹ ಡಿಪ್ಲೊಮಾ ಓದಿದ್ದೀನಿ. ಡಿಪ್ಲೊಮಾ ಓದಿ ಕೆಲಸ ಇಲ್ಲದೇ ಸುಮ್ಮನೆ ಕೂತಿರೋ ಟೈಮ್ನಲ್ಲಿ ಈ ಸಂಸ್ಥೆಗೆ ಒಬ್ಬರು ಗ್ರೂಪ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಮೇಡಮ್ ಬಂದು, ಸೇರ್ ಇದನ್ನು ಇಂಪ್ರೂವ್ಮೆಂಟ್ ಆಗುತ್ತೆ, ನಿಂದು ಒಂದು ಸ್ವಲ್ಪ ನಾಲೆಡ್ಜ್ ಬೆಳುತ್ತೆ ಅಂತಂದರು. ಈ ಟೈಮಲ್ಲಿ ಓದು ಕಾಲ ಆದರೂ ಬುದ್ಧಿ ಮುಖಾಲಿರಬೇಕು. ನನಗೆ ಎಷ್ಟು ಓದಿದ್ರೂ ಸಹ ನನಗೆ ಪ್ರಯೋಜನ ಆಗ್ತಾಯಿಲ್ಲ ಸರ್. ಇವಾಗ ಈ ಸಂಸ್ಥೆ ಸೇರಿದ ಮೇಲೆ ನಾನು ಕಲಿತೇ ಇರ್ತಕ್ಕಂಥ ವಿಷಯಗಳು ಭಾಳ ಇದಾವೆ ಸರ್. ಯಾಕಂದರೆ ಈ ಸಂಸ್ಥೆಯಲ್ಲಿ 9 ಟೈಪ್ಸು ಸ್ಕೀಮ್ ಇಟ್ಟಿದ್ದಾರೆ ಸರ್. ಅದು ಲ್ಯಾಂಗ್ವೇಜಸ್ ಕೋರ್ಸ್ ಇಟ್ಟಿದ್ದಾರೆ. ಅಬಕಾಸ್ ಆಗಲಿ, ವೇದಿಕ್ ಆಗಲಿ, ಸಿ ಪ್ರೋಗ್ರಾಮ್ ಆಗಲಿ, ಆಮೇಲೆ ಕಡೆಗೆ AR VR ತಂತ್ರಜ್ಞಾನ ಆಗಲಿ, ಫೋನಿಕ್ ಆಗಲಿ. ನನಗೆ ಅಬಕಾಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಈಗಲೂ ಸಹ ಕರ್ಕೊಂಡು ಹೋಗ್ತಿದ್ದೀನಿ ಅಲ್ಲಿಗೆ. ಅವರು ಅಬಕಾಸು ಮಣಿ ಚೌಕಟ್ಟಲ್ಲಿ ಕಲಿತಾ ಇದ್ದಾರೆ ಸರ್. ನನಗೆ ಅದು ಭಾಳ ಖುಷಿ ಆಗ್ತಾ ಇದೆ. ಅದೇ ಥರ ನೀವು ನೋಡಿ ಪ್ರೋತ್ಸಾಹ ಪಡ್ರಿ, ಕಲಿಯೋದು ಭಾಳ ಇದೆ. ವಿದ್ಯೆ ಅನ್ನೋದು ಸಾಗರ ಇದ್ದಂಗೆ. 9 ಕೋರ್ಸ್ಗಳಿದ್ದಾವೆ. 9 ಕೋರ್ಸಲ್ಲಿ ನೀವು ಈ ಥರ ತಗೊಳ್ರಿ. ಈ ಮಕ್ಕಳಿಗೆ ಈ ಏಜಿಗಿದೆ 3540 ರೂಪಾಯಿ ಫೀಸ್ ಕಟ್ಟಬೇಕು, 540 GST ಕಟ್ಟಕತಿ, ಇನ್ನೊಂದು 3000 ಇರುತ್ತಲ್ಲ ಅದು ರಿಟರ್ನ್ ಬರುತ್ತೆ ವರ್ಷದೊಳಗೆ. ಆ ಮಗು ರೆಗ್ಯುಲರ್ ಕ್ಲಾಸಿಗೆ ಅಟೆಂಡ್ ಆಗಬೇಕು. ಆಮೇಲೆ ಕಡೆಗೆ ಅಲ್ಲೊಂದೇ ಕ್ರಿಯೇಟಿವಿಟಿ ಇರಲ್ಲ, ಚೆಸ್ ಇರುತ್ತೆ. ಆಮೇಲೆ ಕಡೆಗೆ ಕ್ರಿಯೇಟಿವಿಟಿ ಕಲ್ತಿರ್ತಾರೆ. ಆಮೇಲೆ ಯೋಗ ಕ್ಲಾಸ್ ಕಲಿಸ್ತೀವಿ. ಅಬಕಾಸು, ವೇದಿಕ್ಕು, ಫೋನಿಕ್ಕು, ಸ್ಪೋಕನ್ನು ಇಷ್ಟಿರ್ತವೆ. ಏನೇ ಡೌಟ್ಸ್ ಇದ್ರೂ ಕಲೀರಿ, ಕೇಳ್ರಿ. ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳನ್ನು ಸಹ ಫೋನ್ ಮಾಡಿ ಕೇಳ್ತೀವಿ, ವಿಡಿಯೋಸ್ ನೋಡ್ತೀವಿ. ಆ ಥರ ಇಂಪ್ರೂವ್ಮೆಂಟ್ ಇದೆ ಸರ್. ಭಾಳ ಹಳ್ಳಿಲಿರ್ತಕ್ಕಂಥ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗಿದೆ ಸರ್. ಯಾಕಂದರೆ 2,000-3,000 ಕೂಲಿ ಕೆಲಸಕ್ಕೆ ಹೋಗದೇ ಇರತಕ್ಕಂಥವ್ರು ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಸರ್ ಖುಷಿ. ಸಂಸ್ಥೆಯನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆ ಕೋಟಿ ಧನ್ಯವಾದಗಳು ಸರ್. ತುಂಬ ಖುಷಿ ಇದೆ ಸರ್. ನಾವು ಕನಸು ಕಟ್ಟಿರಲಿಲ್ಲ ಸರ್. ನಮಗೂ ಹಳ್ಳೀಲಿ ಈ ಥರ ನಮಗೊಂದು ಕೆಲಸ ಸಿಗುತ್ತೆ, ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತೀವಿ, ನಾವು ಊರಲ್ಲಿ ಗುರ್ತಿಸ್ಕೊತೀವಿ ಅಂತ ಗೊತ್ತಿರಲಿಲ್ಲ ಸರ್. ನಾನು ಎಲ್ಲೋ ಯಾವುದೋ ಮೂಲೆಯಲ್ಲಿದ್ದೆ. ಈ ಊರನ್ನ ಗುರ್ತಿಸ್ಕೊತೀನಿ, ಜನ ನನ್ನನ್ನು ಗುರ್ತಿಸ್ತಾರೆ ಅಂತ ನನಗೆ ಗೊತ್ತಾಗಿರಲಿಲ್ಲ ಸರ್. ಇವಾಗ ಸೇರಿದ ಮೇಲೆ ನನಗೆ ಗುರ್ತಾಗಿದ್ದು ಸರ್. ಮಕ್ಕಳು ಸಮೇತ ಹೇಳ್ತಾರೆ, ಟೀಚರ್ ಇದ್ದಾರೆ, ಆಂಟಿ ಇದ್ದಾರೆ, ನಾವು ಹೋಗ್ತಾ ಬರ್ತಾ ನನಗೆ ಮಮ್ಮಿ ನನಗೆ ಅವ್ರು ಕ್ಲಾಸ್ ಮಾಡ್ತಾರೆ ಅಂತ ಎಲ್ಲ ಹೇಳಿದರೆ ನಮಗೆ ಖುಷಿ ಆಗುತ್ತೆ ಸರ್. ಅದನ್ನೆಲ್ಲ ಕೇಳಿಬಿಟ್ಟು ನನ್ನ ಮಕ್ಕಳು ಕಲಿತಾರೆ, ನಮ್ಮ ಊರು ಇಂಪ್ರೂವ್ಮೆಂಟ್ ಆಗ್ತತಿ ಅನ್ನೋದು ಒಂದು ದೊಡ್ಡ ಖುಷಿ ಸರ್ ನಮಗೆ.